ಇವತ್ತು ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿದ್ದೀವೋ, ಅದು ಆರೋಗ್ಯದಲ್ಲಾಗಿರಬಹುದು, ರಿಲೇಷನ್ಶಿಪ್ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ಹಣದ ಸಮಸ್ಯೆ ಆಗಿರ್ಬೋದು, ಇನ್ನು ಏನು ಬೇಕಾದ್ರೂ ಆಗಿರ್ಬೋದು. ಈ ಸಮಸ್ಯೆಗಳ ಮೂಲ ಕಾರಣ ಏನು ಅಂತ ಅಂದರೆ, ನಾವು 7 ವರ್ಷವರೆಗೂ ನಮ್ಮ ಮನೆಯ ವಾತಾವರಣ ಹೇಗಿತ್ತೋ ಅಲ್ಲಿ ಯಾವ ಪ್ರೋಗ್ರಾಮ್ಸನ್ನು ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಾಕ್ಕೊಂಡ್ವಿ, ಅಂದರೆ ಅಲ್ಲಿ ಏನೇನು ನಡೀತಾ ಇದೆ. ಯಾರಿಗಾದ್ರೂ ಆರೋಗ್ಯದಲ್ಲಿ ಸಮಸ್ಯೆಗಳು ತುಂಬ, ಯಾವಾಗಲೂ ಮನೇಲಿ ಅನಾರೋಗ್ಯ ಇದೆ, ಆ ಥರ ಇದ್ದು ಮನೇಲಿ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ರೆ ನಿಮ್ಮೊಳಗೆ ಅನಾರೋಗ್ಯ ಅನ್ನೋ ಪ್ರೋಗ್ರಾಮ್ ಸೆಟ್ ಆಗಿಬಿಟ್ಟಿರುತ್ತೆ. ಮನೇಲಿ ಯಾವಾಗಲೂ ಗಲಾಟೆಗಳನ್ನೇ ನೋಡ್ಕೊಂಡು, ಜಗಳಗಳನ್ನೇ ನೋಡ್ಕೊಂಡು ಬೆಳೆದಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಈ ಗಲಾಟೆಗಳು, ರಿಲೇಷನ್ಶಿಪ್ ಪ್ರಾಬ್ಲಮ್ ಅನ್ನೋ ಪ್ರೋಗ್ರಾಮ್ ಸೆಟ್ ಆಗಿಬಿಟ್ಟಿರುತ್ತೆ. ಈ ರೀತಿ ನಾವು 7 ವರ್ಷದವರೆಗೆ ನಮ್ಮ ಮನೆಯ ವಾತಾವರಣ ಏನಿತ್ತು ಅದರ ಪ್ರಭಾವನೆ ಈಗ, ಯಾಕೆಂದರೆ ಅದೆಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಪ್ರೋಗ್ರಾಮ್ ಆಗಿ ಕೂತಿದೆ. ಸೊ ಇಲ್ಲಿ ಏನಿರುತ್ತೆ ಅದೇ ತಾನೇ ನಮ್ಮ ನಿಜ ಜೀವನದಲ್ಲಿ ನಡೆಯೋದು. ಸೊ ಇಲ್ಲಿ ನೀವು ನಿಮ್ಮ ಪ್ರೋಗ್ರಾಮಲ್ಲಿ ಏನೇನು ಸೆಟ್ ಮಾಡಿ ಇಟ್ಕೊಂಡಿದ್ರೋ ಆ 7 ವರ್ಷದವರೆಗೂ ಅದೇ ಈಗ ನಿಮ್ಮ ಮುಂದೆ ಪ್ರಾಬ್ಲಮ್ ಆಗಿ ಕೂತಿರೋದು. ಸೊ ತಂದೆ ತಾಯಿಯರು ಯಾರಿಗೆಲ್ಲ 7 ವರ್ಷದ ಕೆಳಗಿರೋ ಮಕ್ಕಳಿದ್ದಾರೋ ಹುಷಾರು. ನಿಮ್ಮ ಮಕ್ಕಳನ್ನು ಬೆಳೆಸೋವಾಗ ಮನೆಯ ವಾತಾವರಣ ಹೇಗಿದೆ ಅಂತ ಒಂದು ಸಲ ನೋಡ್ಕೊಳ್ಳಿ. ಆ ಮಕ್ಕಳು ಮುಂದೆ ಯಾವ ನೆಗೆಟಿವಿಟಿನೂ ಮಾತಾಡಬೇಡಿ. ಮಕ್ಕಳು ಮಲಗಿದ್ದಾರೆ ಅಂದ್ಕೊಂಡು ನಿಮ್ಮ ಪಾಡಿಗೆ ನೀವು ಇಲ್ಲಿ ಜಗಳಗಳು ಮಾಡೋದು, ಗಾಸಿಪ್ಗಳು ಮಾಡ್ಕೊಳ್ಳೋದು ಮಾಡ್ತಿದ್ರು ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ, ಕ್ಯಾಚ್ ಮಾಡುತ್ತೆ, ಪ್ರೋಗ್ರಾಮ್ ಹಾಕ್ಕೊಳ್ಳುತ್ತೆ, ಅದೇ ಲೈಫ್ ಲಾಂಗ್ ಅವ್ರಿಗೆ ಕೊಡುತ್ತೆ. ಸೊ ಹುಷಾರು.